ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಎಲ್ರುನ್ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು, ಯಾವ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಕಟ್ಟ ಕಡೆಯ ಹಳ್ಳಿಯಾಗಿರ್ತಕ್ಕಂಥ ಮಾಸ್ತವರಡಿ ಈ ಪುಣ್ಯ ಸ್ಥಳದಲ್ಲಿ ಶ್ರೀಮದ್ ಜಗದ್ಗುರು ಅಲ್ಲಮಾ ಪ್ರಭುದೇವರ ಸಂಸ್ಥಾನ ಗದ್ದಿಗೆ ಮಠ ತಪೋಕ್ಷೇತ್ರ ಮಾಸ್ತಮರಡಿಯ ನೂತನ ರಥೋತ್ಸವದ ಉದ್ಘಾಟನಾ ಸಮಾರಂಭ ಮತ್ತು ಜಾತ್ರಾ ಮಹೋತ್ಸವ 2026. ಈ ಪುಣ್ಯಮಯವಾಗಿರ್ತಕ್ಕಂಥ ಈ ಕ್ಷೇತ್ರದ ಇತಿಹಾಸ ಬಹಳ ದೊಡ್ಡದದ. ಸುಮಾರು 155ರಿಂದ 200 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು. ಅನೇಕ ಭಕ್ತಾದಿಗಳನ್ನ, ಸುತ್ತಮುತ್ತ ಎಲ್ಲ ಭಕ್ತಾದಿಗಳನ್ನೆಲ್ಲ ಭಕ್ತಿಯಿಂದ ಇರಿಸಿರ್ತಕ್ಕಂಥ ತಾಣ ಇದು. ಈ ಜಾಗ ಬಹಳ ಪವಿತ್ರವಾಗ್ಯದ. ಯಾಕಪ್ಪ ಅಂದ್ರ ಇಲ್ಲಿ ಉದ್ಭವ ಲಿಂಗಗಳು 2 ಮಾನವ ನಿರ್ಮಿತ ಅಲ್ಲ, ತನ್ನಷ್ಟು ತಾನೇ ಉದ್ಭವ ಆಗಿರ್ತಕ್ಕಂಥ ಲಿಂಗ ಪ್ರಭುಲಿಂಗೇಶ್ವರ ಉದ್ಭವ ಲಿಂಗ ಆಗಿರೋದ್ರಿಂದ ಈ ಜಾಗಕ್ಕೆ ಸುತ್ತಮುತ್ತಲ ಅನೇಕ ಸಾವಿರಾರು ಶರಣರುಗಳು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಜಾಗ ಅನೇಕ ಇದು ಕಟ್ಟ ಕಡೆಯ ಹಳ್ಳಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹಳ ವರ್ಷಗಳ ಪರ್ಯಂತರ ಈ ದೇವಸ್ಥಾನ ಶಿಥಿಲಾವಸ್ಥೆಗೊಂಡು ಹಿನ್ನೆಲೆಯಾಗಿ ಉಳಿದಿತ್ತು. ಇತ್ತೀಚೆಗೆ ಏನಪ್ಪಾ ಅಂದ್ರ 1999 ಮತ್ತು 2000 ಇಸ್ವಿಯಲ್ಲಿ ಈ ಭವ್ಯವಾಗಿರ್ತಕ್ಕಂಥ ಶಿಲಾ ಮಂಟಪವನ್ನ ಈ ದೇವರಿಗೆ ಊರಿನವರ ಸಹಾಯ ಸಹಕಾರದಿಂದ ನಿರ್ಮಾಣ ಮಾಡಿದ್ವಿ. ತದನಂತರದಲ್ಲಿ ಈ ಮಠ ನಿಧಾನಗತಿಯಲ್ಲಿ ಜೀರ್ಣೋದ್ಧಾರಗೊಂಡು ಇವತ್ತು ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಈ ಪ್ರಭುಲಿಂಗೇಶ್ವರ ಮಂದಿರ ನಿರ್ಮಾಣ ಮಾಡಿ ಇವತ್ತಿನ ದಿವಸ ಇದೇ ಬರ್ತಕ್ಕಂಥ ಏನಪ್ಪಾ ಅಂದ್ರ 7/3/2026 ಬೆಳಗ್ಗೆ ಶನಿವಾರ ದಿವಸ ಮೊಟ್ಟ ಮೊದಲನೇದಾಗಿ ಪ್ರಥಮವಾಗಿ ಊರಿನ ಹೊರಭಾಗದಲ್ಲಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಮಹಾದ್ವಾರವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡೇವೆ. ತದನಂತರದಲ್ಲಿ ಯಾವ ಶ್ರೀಮಠದ ನೂತನ ರಥೋತ್ಸವಕ್ಕ ಈ ರಥಕ್ಕ ಕಳಸವನ್ನ ಊರಿನಿಂದ ಮೆರವಣಿಗೆ ಮಾಡಿಕೊಂಡು ಶ್ರೀಮಠದವರೆಗೆ ಬಂದು ತದನಂತರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ದಾಸೋಹ ಮಹಾಮನೆ ಅಂದ್ರೆ ಪ್ರಸಾದ ನಿಲಯವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ದಿನಾಂಕ 8/3/2026 ರವಿವಾರ ಬೆಳಗ್ಗೆ 7 ಗಂಟೆಗೆ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮತ್ತು ಅದೇ ರೀತಿ ರುದ್ರಹೋಮ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ, ಅದೇ ರೀತಿಯಾಗಿ 201
ಮುತ್ತೈದರಿಗೆ ಉಡಿತುಂಬ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ ರಾತ್ರಿ 8 ಗಂಟೆಗೆ ಭಜನಾ ಮತ್ತು ಸಂಗೀತ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಎಲ್ಲ ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತರ ಜೊತೆಯಲ್ಲಿ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ 3ನೇ ದಿನವಾಗಿರ್ತಕ್ಕಂಥ ದಿನಾಂಕ 9/3/2026 ಏನಪ್ಪಾ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಊರಿನಿಂದ ಕುಂಭಮೇಳ ಮತ್ತು ನೂತನವಾಗಿರ್ತಕ್ಕಂಥ ಪಲ್ಲಕ್ಕಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಊರಿನಿಂದ ಶ್ರೀಮಠದವರೆಗೆ ಮೆರವಣಿಗೆ ಮುಖಾಂತರ ಎಲ್ಲಾ ಶ್ರೀಗಳನ್ನ ಕರೆತಂದು ಮಧ್ಯಾಹ್ನ 1 ಗಂಟೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಏನಪ್ಪಾ ಅಂದ್ರ ಸಾಮೂಹಿಕ ವಿವಾಹವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ 2 ಗಂಟೆಗೆ ಅನೇಕ ಮಂದಿ ನಮ್ಮ ಬೆಳಗಾವಿ ಜಿಲ್ಲೆನ ನಾಡಿನಾದ್ಯಂತ ಹರ ಗುರು ಚರಮೂರ್ತಿಗಳೆಲ್ಲರೂ ಸಹಿತ ಶ್ರೀಮಠದ ರಥೋತ್ಸವಕ್ಕೆ ಬರ್ತಾ ಇದ್ದಾರೆ. ಅಂತವರ ಒಂದು ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಸಾಮೂಹಿಕ ವಿವಾಹವನ್ನ ಇಟ್ಟುಕೊಂಡಿದ್ದೇವೆ. 2 ಗಂಟೆಗೆ ಧರ್ಮಸಭೆ ಶ್ರೀಗಳಿಂದ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ಕಾರ್ಯಕ್ರಮ. ತದನಂತರದಲ್ಲಿ ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ, ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಮಹಾರಥೋತ್ಸವವನ್ನ ಅತಿ ವಿಜೃಂಭಣೆಯಿಂದ ವಾದ್ಯ ವೈಭವಗಳ ಮುಖಾಂತರವಾಗಿ ಶ್ರೀಮಠದಲ್ಲಿ ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಆದ್ದರಿಂದ ಸಮಸ್ತ ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಸಮಸ್ತ ಸದ್ಭಕ್ತರೆಲ್ಲರೂ ಸಹಿತ ಅಲ್ಲಮ ಪ್ರಭುದೇವರ ಈ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾವೆಲ್ಲರೂ ಅಲ್ಲಮ ಪ್ರಭುಗಳ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನ ಮುಖಾಂತರವಾಗಿ ಹಲವಾರು ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ತಮ್ಮೆಲ್ಲರಲ್ಲಿ ಈ ಮುಖಾಂತರವಾಗಿ ಕೇಳ್ಕೊಂತ ಇದ್ದೇವೆ. ಶಿವಂಭೂಯ.